ಅಗಮ್ಯ ಅಗಮ್ಯ ಹಾಯ್. ಏನಿತ್ತಮ್ಮ ಅಲ್ಲಿ? ಟೈಗರ್ ಸ್ನೇಕ್ ಎಲ್ಲ ಇದೆಯಾ? ತೋರಿಸ್ತೀಯಾ ನಮಗೆ? ಓಕೆ ಲೆಟ್ಸ್ ಗೋ. ಖುಷಿ ಬಂದರ್ ಚಲೋ ಬಂದರ್. ಎಸ್ ಗೈಸ್, ನಾನು ಗಮ್ಯಾಗ ಝೂ ಕರ್ಕೊಂಡು ಹೋಗ್ಬೇಕಂತ ಬಂದ್ವಿ. ಸೊ ಇಲ್ಲಿ ಭಾಳ ವೆರೈಟಿ ಆಫ್ ಎನಿಮಲ್ಸ್ ಇರ್ತಾವೆ ಅಂದ್ಕೊಂಡಿದ್ವಿ, ಬಟ್ ಇರಲಿಲ್ಲ. ಇನ್ನೂ ಡೆವಲಪ್ ಆಗಕತ್ತೈತಿ, ಬಟ್ ಸಣ್ಣ ಹುಡುಗರಿಗೆ ಇಷ್ಟ ಆಗ್ತೈತಿ. ಆಮೇಲೆ ನೋಡ್ಬೋದು ಇಲ್ಲಿ ಎನಕೊಂಡ ಅಂತಿರೋ ಏನು ಹೆಬ್ಬಾವ್ ಅಂತಿರೋ ಗೊತ್ತಿಲ್ಲ ಇದಕ್ಕೆ. ಸೊ ನೋಡಿದ್ರೆ ಯಪ್ಪ ಮನುಷ್ಯರನ್ನ ನುಂಗಿ ಆರಾಮ್ ಕೂಡ್ತಿತ್ತು ಅನ್ಸಾತಿತ್ತು, ಹಂಗಿತ್ತು. ಕ್ಯಾಮ್ರಾದಾಗಿನ್ಕಿಂತ ರಿಯಲ್ ನೋಡೋಕೆ ಭಾರಿ ಡೇಂಜರ್ ಅನ್ಸಕತ್ತಿತ್ತು. ಅದಾದಮೇಲೆ ಮುಂದೆ ನೋಡ್ಬೋದು ಇದು ಎಲಿಗೇಟರ್ ಆರ್ ಕ್ರೊಕೊಡೈಲ್ ಅಂತ ನೀವು ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಇದು ನನಗಂತೂ ರಿಯಲ್ ಅಂತ ಇನ್ನೂವರೆಗೂ ಕನ್ಫ್ಯೂಷನ್ ಇತ್ತು, ಬಟ್ ನಮ್ಮ ಮನ್ಯಾಗ ಎಲ್ಲರೂ ಹೇಳಿದ್ರು ರಿಯಲ್ ಅಂತ. ನೋಡ್ಬೋದು ಒಂದು ಸ್ವಲ್ಪ ಮೂಮೆಂಟ್ ಇರಲಿಲ್ಲ, ಸ್ವಲ್ಪ ಕಣ್ಣು ಮುಚ್ಚಾಕತ್ತಿರಲಿಲ್ಲ. ಯಪ್ಪ ನೋಡಿದ್ರೆ ರಿಯಲ್ ಅನ್ಸಾತಿತ್ತು, ಹಂಗಿತ್ತು. ಅದಾದಮೇಲೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಆಯಿತು. ಬರ್ರಿ ಓಕೆ, ಈ ಕಡೆ ಬಾ. ಜಿಂಕೆ ಅಂದ್ರೆ ಜಿಂಕೆ. ಬಾ. ಚಲೋ, ಈ ಕಡೆ ಈ ಕಡೆ ಈ ಕಡೆ ಈ ಕಡೆ. ಹಾಂ, ಅಲ್ಲಿ ಎಲ್ಲದಾರ ಅವರು? ಡ್ಯಾಡಿ ಅಲ್ಲಿ. ನೀ ಕರಿ ಅದಕ್ಕೆ ಹೋಯ್ತು. ನನ್ ಬಲ್ ಬರ್ತದ. ವಾಟ್ ಇಸ್ ದಟ್? ಹಾಂ,
ಫೈನಲ್ ವಿ ಸಾ ದ ಟೈಗರ್. ಫ್ರೆಂಡ್ಸ್, ಈ ಥರ ಎನಿಮಲ್ಸ್ ನಾವು ಝೂದಾಗ ಕಟ್ಟಾಕ್ತೀವಿ ಅಥವಾ ಒಂದು ಸೈಡ್ ಬೇಜಾರು ಆಗ್ತೈತಿ. ಬಟ್ ಹೊರಗಡೆ ಇದ್ರೂ ಸೇಫ್ ಇರಲ್ಲ ಅಂತಲೂ ಅನಿಸ್ತೈತಿ. ನೋಡ್ರಿ ಎಷ್ಟು ಮಸ್ತ್ ಇತ್ತು. ಅಲ್ಲಂತೂ ನಾವು ನಿಂತು ನೋಡಾಕತ್ತಿದ್ವಿ. ರಿಯಲ್ ನೋಡಿದ್ರಂತೂ ಇಷ್ಟು ಖುಷಿ ಆಗ್ತೈತಿ. ಅದು ದೇವ್ರ ಸೃಷ್ಟಿ ಏನಪ್ಪ ಅನ್ನಿಸ್ಬಿಡ್ತೈತಿ. ಸೊ ಎಲ್ಲರೂ ನೋಡಾಕತ್ತಿದ್ವಿ. ಸೊ ಇದಾಗಿತ್ತು ವೈಟ್ ಟೈಗರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟೈಗರು ಐತಿ, ಅದನ್ನು ನಿಮ್ಗೆ ತೋರಿಸ್ತೀನಂತ ನಡ್ರಿ. ವೈಟ್ ಟೈಗರ್ ಬತ್ತು. ಚಿಂಪಾಂಜಿ ಎಲ್ಲೈತಿ? ಹಸಿ ಆಗೋದೈತೇನು ಕಾಣತೈತಿ? ಎಸ್ ಗೈಸ್, ಇದೊಂಥರ ಟೈಗರ್ ಐತಿ. ಸೊ ಕಾಮನ್ ಆಗಿ ಈ ಥರ ಟೈಗರ್ ನೋಡಿರ್ತೀರಿ. ಸೊ ಪಾಪ ಕಡೆ ಇದನ್ನು ಓಡಾಡಕತ್ತಿತ್ತು. ಒಂದು ರೀತಿ ನೋಡಿದ್ರೆ ಭಯನೇ, ಅಷ್ಟು ರೋರಿಂಗ್ ಮಾಡಾಕತ್ತಿತ್ತು ಅದು. ಸೊ ನೋಡ್ಬೋದು, ಅದ್ರ ಮನೆ ಈ ಥರ ಮಾಡ್ಯಾರ, ಒಳಗಡೆ ಹೋಗೋದು ಬರೋದು, ಆಮೇಲೆ ಎಲ್ಲರಿಗೂ ನೋಡೋದು, ಗುರಾಯಿಸೋದು ಎಲ್ಲ ಮಾಡಾಕತ್ತಿತ್ತು. ಒಟ್ಟಿನಲ್ಲಿ ನಮ್ಮ ಮಗಮ್ಮೆ ಅಂತೂ ಫುಲ್ ಖುಷಿ ಆದ್ಲು ರಿಯಲ್ ಟೈಗರ್ ನೋಡಿ. ಸೊ ನೋಡ್ಬೋದು ಯಾವ ಥರ ಗುರ್ರನ್ ಆಗ್ತೈತೆ ಅಂತ. ಸೊ ಹೀಗಿತ್ತು. ಆರ್ಟಿಸ್ಟ್ಗಳು ಸೀದಾ ಆರ್ಟಿಸ್ಟ್. ಹೆದರ್ತಾಳಂದ್ರೆ ಹೆದರ್ಲಿಲ್ಲ, ಹೋಗ್ಬಿಟ್ಲು. ಇಲ್ಲೇ ಸ್ವಲ್ಪ ಸಣ್ಣದಾಗಿ ರೈಡ್ ಮಾಡ್ಕೊಂಬರ್ತಾರಂದ್ರೆ ಅವ್ರು ಫುಲ್ಲು ಟ್ರಾಫಿಕ್ದಾಗೆ ಹೋಗ್ಬಿಟ್ಟಿದ್ರು. ಲಾಂಗ್ ರೈಡ್ ಮಾಡಿಸ್ಕೊಂಡು ಬಂದರು. ಸೊ ಶಿ ವಾಸ್ ವೆರಿ ಹ್ಯಾಪಿ. ಹೆದರ್ತಾಳೇನೋ ಅಂದ್ಕೊಂಡ್ವಿ, ಬಟ್ ಹೆದರ್ಲಿಲ್ಲ. ಶಿ ಈಸ್ ವೆರಿ ಬ್ರೇವ್. ಅದಾದಮೇಲೆ ನೆಕ್ಸ್ಟು ಇದೆಲ್ಲ ಮುಗಿಸ್ಕೊಂಡು ಎಲ್ಲೇ ಹೋಗ್ತೀವಿ, ನಿಮಗೂ ಕರ್ಕೊಂಡು ಹೋಗ್ತೀವಿ, ಬರ್ರಿ. ಅಕ್ಕಮ್ಮ ಯಾವ್ದು ಬೇಕು? ಸಾಕ? In 200 meters, turn left onto Service Road. ಅಗಮ್ಯ ಇಲ್ಲಿ ಪ್ರೆಸ್ ಮಾಡು. Go with the cash flow. Go out. Agamya, say hi. Agu baby, see it.
ಆಲ್ಮೋಸ್ಟ್ ಪುಣೆ ಸಿಟಿ ಒಳಗೆ ಈ ಥರ ನಮ್ಮ ಇಂಡಿಯನ್ ಫ್ಲ್ಯಾಗ್ ಹಾಕ್ಯಾರ, ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾವಲ್ಲ. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಮೈ ಚಾನಲ್ ಎಲ್ಲಿ ಬಂದು ನೋಡಿ ಫ್ರೆಂಡ್ಸ್, ಶನಿವಾರ ವಾರ್ಡ್ ಬಂದೀವಿ. ಸೊ ನೋಡ್ಬೋದು. ಹಾಯ್ ಮಾಡಿರಿ ಎಲ್ಲರೂ, ಬರೀ ಒಳಗೆ ಏನೆಲ್ಲ ಇರ್ತದೆ ಕರ್ಕೊಂಡು. ಎಸ್ ಗೈಸ್, ನಿಮ್ಗೆ ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ಬೇಕಂದೆ, ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಔಟ್ ಆಗಿತ್ತು. ಸೊ ನಾವು ಹೋಗುವಷ್ಟ್ರಿಗೆ ನಾವೇ ಲಾಸ್ಟ್ ಅನ್ಕೋತೀವಿ. ಎಂಟ್ರಿ ಕ್ಲೋಸ್ ಆಗಿತ್ತು. ನೀವು ಯಾರಾದರೂ ಶನಿವಾರ ವಾಡಕ್ಕೆ ಹೋಗೋರಿದ್ರು ಅಂದ್ರೆ ಜಲ್ದಿನೇ ಹೋಗ್ರಿ. ಸೊ ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ. ಸೊ ಹೊರಗಡೆಯಿಂದಲೇ ನೋಡಿದ್ವಿ. ನೋಡ್ರಿ ಎಷ್ಟು ಚೆಂದದ ದ್ವಾರ, ಅವಾಗಿನ ಮೇನ್ ಡೋರ್ಸ್ ನೋಡ್ಬೋದು. ನಮ್ಮ ಬಿಜಾಪುರದಾಗೂ ಇದೇ ಥರ ಶೈಲಿ ಐತಲ್ಲ, ಸೊ ಚಂದ ಅನ್ನಿಸ್ತು. ಒಂದು ಕಡೆ ಸೂರ್ಯ, ಒಂದು ಕಡೆ ಚಂದ್ರ, ಅದ್ರದ್ದು ಏನೋ ಹಿಸ್ಟ್ರಿ ಐತಿ. ನಿಮ್ಗೆ ಗೊತ್ತಿತ್ತಾರ ಕಮೆಂಟಾಗಿ ಹೇಳ್ರಿ. ಅದಾದಮೇಲೆ ಮೆಮೊರೀಸ್ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಲಾಲ್ ಮಹಲ್ ಹೋದ್ವಿ. ಇದ್ರದ್ದು ಹಿಸ್ಟ್ರಿ ಯಾರಿಗೆಲ್ಲ ಗೊತ್ತೈತಿ ಕಮೆಂಟ್ ಮಾಡಿರಿ. ಅದಾದಮೇಲೆ ಒಳಗಡೆ ಹೋಗೋಣಂತ, ನೋಡ್ಕೊಂಡು ಬರೋಣ ಅಂತ ನೋಡ್ರಿ. ಶಾಪಿಂಗ್ ಹೋಗುವಾಗ ಆನ್ ದ ವೇ ಟೆಂಪಲ್ ಕಾಣಿಸ್ತು. ಸೊ ಇದೇನೋ ಫೇಮಸ್ ಅಂತ. ಹೊರಗಡೆ ನಿಂತ್ರೂ ಐಡಲ್ ಕಾಣಿಸ್ತೈತಿ. ಒಳಗಡೆ VIP ಎಂಟ್ರಿ ಫೀಸ್ ಅಂತ. ಎಲ್ಲ ಕಡೆ ಬಿಸ್ನೆಸ್ ಫ್ರೆಂಡ್ಸ್. ನೋಡ್ರಿ ಏನು ಮಾಡೋದು. ಎನಿಹೌ, ಅವರವರ ಭಕ್ತಿ, ಅವರವರ ನಂಬಿಕೆ. ಅದಾದಮೇಲೆ ನೋಡ್ಬೋದು ಪುಣೆ ನೈಟ್ ವ್ಯೂ ಹಿಂಗಿರುತ್ತೆ. ಚೆಂದ ಅನ್ನಿಸ್ತು. ಟೋಟಲಿ ವಿ ಎಂಜಾಯ್ಡ್ ಪುಣೆ. ಸೊ ನೋಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಡೇ ವಿ ಆರ್ ಪ್ಲ್ಯಾನಿಂಗ್ ಟು ಕಮ್ ಬ್ಯಾಕ್ ಟು ಬಿಜಾಪುರ್. ನೋಡಿಲ್ಲ ಅಕ್ಕ, ಥ್ಯಾಂಕ್ ಯು ವೈದೋಕ್ಕ. ಬಾಯ್ ಬಾಯ್ ಮಿಸ್ಟಿ. ಹೈ ಫೈ ಮಾಡು. ತೆಗಿಬೇಡ. ಹಾ ಮಾಡಿ. ಹಾಯ್ ಮಾಡಿ. ಈಗೆಲ್ಲ ಹೊಂಟಿಚ್ಚಿನ ನಾವು ಯಾರು ಹೊಂಟಿವಿ? ಡ್ಯಾಡನ್ ಪಪ್ಪ ನಿನಗೇನಾಗಬೇಕು? ಓಕೆ ಬಾಯ್ ಮಾಡಿ ಫ್ರೆಂಡ್ಸಿ. ಬಾಯ್ ಫ್ರೆಂಡ್ಸ್. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರಾ ಇಲ್ಲ? ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಪ್ಪ. ಬೆಳ್ಳಿ ದಂಡ ಬೆಳೆಸ್ರಿ. ಚಾನೆಲ್ ಬೆಳೆಸ್ರಿ. ಕಿಸಿ ಕೊಡು ಅಂದ. ಫ್ಲೈಂಗ್ ಕಿಸ್. ಕುಸನೆ ಎಲ್ಲ ತಿನ್ನೋಣ.